ಹುಮನಾಬಾದ್ ಈ ಭಾಗದ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳಿಂದ ಪರಿಸರ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಅಗತ್ಯ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು ಎಂದು ಲೋಕಾಯುಕ್ತ ಎಸ್ಪಿ ಸಿದ್ದರಾಜ ಚಂದ್ರಪ್ಪ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಗಾರಿಕಾ ಪ್ರದೇಶದಲ್ಲಿರುವ 47 ಕಾರ್ಖಾನೆಗಳು ತ್ಯಾಜ್ಯ ವಿಲೇವಾರಿಗೆ ಅನುಸರಿಸಬೇಕಾದ ಮಾನದಂಡಗಳನ್ನು ಪಾಲಿಸದೆ ಕಾರ್ಯನಿರ್ವಹಿಸುತ್ತಿವೆ ಎಂದು ಆರೋಪಿಸಿದರು. ಅಪಾಯಕಾರಿ ವಿಷಕಾರಿ ಅನಿಲಗಳು ವಾತಾವರಣಕ್ಕೆ ಸೇರುತ್ತಿದ್ದು, ರಾಸಾಯನಿಕ ತ್ಯಾಜ್ಯವನ್ನು ನೇರವಾಗಿ ಹಳ್ಳಗಳಿಗೆ ಬಿಡಲಾಗುತ್ತದೆ. ಇದರಿಂದ ಭೂಗರ್ಭ ಜಲ ಕಲುಷಿತಗೊಂಡು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ಕಲುಷಿತ ನೀರಿನಿಂದ ಜಲಚರಗಳ ಸಾವಿಗೂ ಕಾರಣವಾಗುತ್ತಿರುವುದು ಕಂಡುಬಂದಿದೆ ಎಂದು ಹೇಳಿದರು. ಸರ್ಕಾರದ ಮಾರ್ಗಸೂಚಿಗಳು ಹಾಗೂ ಪರಿಸರ ಸಂರಕ್ಷಣಾ ನಿಯಮಗಳನ್ನು ಉಲ್ಲಂಘಿಸಿ ಕೆಲವು ಕೈಗಾರಿಕೆಗಳು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ದೂರಿನ ಹಿನ್ನೆಲೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ವರದಿ ಹೇಳಲಾಗಿದೆ. 2 ದಿನಗಳಲ್ಲಿ ವರದಿಗಳನ್ನು ಕ್ರೋಢೀಕರಿಸಿ ಜುಲೈ 27ರಂದು ವಿಚಾರಣೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಉಪಲೋಕಾಯುಕ್ತರ ಆದೇಶದಂತೆ ಕೈಗಾರಿಕಾ ಪ್ರದೇಶದಲ್ಲಿ 8 ಕೆಂಪು, 24 ಕಿತ್ತಳೆ ಹಾಗೂ 5 ಹಸಿರು ವರ್ಗದ ಕಾರ್ಖಾನೆಗಳನ್ನು ಪರಿಶೀಲಿಸಲಾಗುತ್ತದೆ. ಒಂದು ದಿನದಲ್ಲಿ 9 ಕಾರ್ಖಾನೆಗಳಿಗೆ ಮಾತ್ರ ಭೇಟಿ ನೀಡಲು ಸಾಧ್ಯವಾಗಿದ್ದು, ಉಳಿದ ಕಾರ್ಖಾನೆಗಳಿಗೂ ಶೀಘ್ರದಲ್ಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು. ಮಾಣಿಕನಗರ ಹಳ್ಳಕ್ಕೆ ಹರಿದು ಬರುತ್ತಿರುವ ರಾಸಾಯನಿಕ ತ್ಯಾಜ್ಯ ಹಾಗೂ ಚೆಕ್ ಡ್ಯಾಂ ಹಾನಿಗೊಳಗಾಗುವ ಕುರಿತು ಸಂಬಂಧಿತ ಇಲಾಖೆಗೆ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ಕೆಂಪು ಮಾರ್ಗದಲ್ಲಿ ಆರ್ಕೆಎಂ, ಸತ್ಯದೀಪ್, ಎಸ್ಎಸ್ಟಿ, ವಿರೂಪಾಕ್ಷ, ಕರ್ನಾಟಕ ಪೇಪರ್, ರಾಡಿಸನ್, ಸ್ವಿಂಜಿ, ಲಕ್ಷ್ಮೀದುರ್ಗ, ಕೋರೆ ಹಾಗೂ ಸ್ಪಿಟಿಕ್ ಲ್ಯಾಬ್ ಸೇರಿದಂತೆ ಹಲವು ಕಾರ್ಖಾನೆಗಳಿಗೆ ಹಾಗೂ ಆನೆಕೊಳ ಅರಣ್ಯ ಪ್ರದೇಶಕ್ಕೆ ಹರಿದಿರುವ ರಾಸಾಯನಿಕ ತ್ಯಾಜ್ಯದಿಂದ ಸ್ಥಳಕ್ಕೂ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. ಸತ್ಯದೀಪ್ತ ಕಾರ್ಖಾನೆಯಲ್ಲಿ ಕಳೆದ 5 ತಿಂಗಳಿಂದ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ಸಂಗ್ರಹಿಸಿಟ್ಟಿರುವುದು ಕಂಡುಬಂದಿದೆ. ಕಲ್ಯಾಣ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ವಿಲೇವಾರಿ ಆಗಬೇಕಿದ್ದ ತ್ಯಾಜ್ಯ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಹಾಗೆಯೇ ಉಳಿದಿದೆ ಎಂಬ ಮಾಹಿತಿ ಪರಿಶೀಲನೆ ವೇಳೆ ಲಭ್ಯವಾಗಿದೆ. ಇದರ ಜೊತೆಗೆ ಆರ್ಕೆಎಂ ಸೇರಿದಂತೆ ಕೆಲವು ಕಾರ್ಖಾನೆಗಳು ಪರಿಸರ ಸಂರಕ್ಷಣೆ ನಿಯಮಗಳನ್ನು ಉಲ್ಲಂಘಿಸಿರುವುದು ಬೆಳಕಿಗೆ ಬಂದಿದೆ. ಕೆಲವು ಕಾರ್ಖಾನೆಗಳ ಚಿಮಣಿಗಳಿಂದ ಅಧಿಕ ಪ್ರಮಾಣದಲ್ಲಿ ಹೊಗೆ ಹಾಗೂ ದುರ್ವಾಸನೆ ಬರುತ್ತಿದ್ದು, ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಕಂಡುಬಂದಿದೆ ಎಂದು ಹೇಳಿದರು. ಈ ಕುರಿತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕಂದಾಯ ಇಲಾಖೆ ಹಾಗೂ ಲೋಕಾಯುಕ್ತ ಇಲಾಖೆಗಳ ವರದಿಗಳನ್ನು ಕ್ರೋಢೀಕರಿಸಿ ಉಪಲೋಕಾಯುಕ್ತರಿಗೆ 2 ದಿನಗಳಲ್ಲಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಪರಿಶೀಲನಾ ಕಾರ್ಯಾಚರಣೆಯಲ್ಲಿ ಬಸವಕಲ್ಯಾಣ ತಹಸೀಲ್ದಾರ್ ಹಾಗೂ ಪ್ರಭಾರ ಸಹಾಯಕ ಆಯುಕ್ತ ಗಾಮಾವತಿ, ತಹಸೀಲ್ದಾರ್ ಜಗದೀಶ್ ಚೌರ್, ಡಿವೈಎಸ್ಪಿ ಮಂಡೋಳಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಕ್ ನಾಯ್ಕಲ್, ಪರಿಸರ ಮಾಲಿನ್ಯ ಅಧಿಕಾರಿ ಆದಂ ಪಾಟೀಲ್, ಸಹಾಯಕ ಅಧಿಕಾರಿ ಸಂತೋಷ್, ಜಿಲ್ಲಾ ಕಾರ್ಮಿಕ ನಿರೀಕ್ಷಕ ಶರಣಪ್ಪ, ಅಲಿಮಣಿ ಕಾರ್ಮಿಕ ನಿರೀಕ್ಷಕ ರಾಹುಲ್, ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ, ಪಿಎಸ್ಐ ಸಂತೋಷ್ ರಾಥೋಡ್, ಪಿಎಸ್ಐ ಬಾಬಾ ಸಾಹೇಬ್ ಪಾಟೀಲ್, ಪಿಸಿ ಭರತ್, ವಿಶಾಲ್ ನಾಗಶೆಟ್ಟಿ ಹಾಗೂ ಬೀದರ ಲೋಕಾಯುಕ್ತ ತಂಡದ ಸದಸ್ಯರು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಮಟ್ಟದ ಎಲ್ಲ ಅಧಿಕಾರಿಗಳು ಅವರವರ ಏನೇನು ಅಬ್ಸರ್ವ್ ಮಾಡಿದರೆ ಎಲ್ಲವನ್ನು ಕೂಡ ಒಂದು ವರದಿ ರೂಪದಲ್ಲಿ ನಾವು ಅದನ್ನು ಸಿದ್ಧಪಡಿಸಿ ಮಾನ್ಯ ಉಪಲೋಕಾಯುಕ್ತರು ನಮ್ಗೆ ಏನು ಆದೇಶ ಕೊಟ್ಟಿದ್ದಾರಲ್ಲ ಅವರಿಗೆ ಅದನ್ನು ಸಲ್ಲಿಸ್ತೀವಿ. ಮುಂದಿನ ಕಾರ್ಯವನ್ನು ಅವರು ಜರುಗಿಸ್ತಾರೆ. ಒಟ್ಟಾರೆ ಈ ಭಾಗದಲ್ಲಿ ಒಂದು ಏನು ಇಂಡಸ್ಟ್ರೀಸ್ ಇದೆಯಲ್ಲ ಅದರಿಂದ ಸ್ವಲ್ಪ ಅನಾಹುತ ಆಗ್ತಾ ಇದೆ. ಅದನ್ನು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟು ನಿಯಂತ್ರಣ ಮಾಡಬೇಕು. ಲೋಕಾಯುಕ್ತ ಜಸ್ಟಿಸ್ ಇದಾರಲ್ಲ ಅವರು ಅದನ್ನು ಕ್ರಮ ಜರುಗಿಸ್ತಾರೆ. ಯಾವ ಟೈಮ್ ಬೌಂಡ್ ಏನಂತ ಅವರು ನಿಗದಿಪಡಿಸ್ತಾರೆ. ನನಗೆ ಸ್ಪಾಟ್ ವಿಸಿಟ್ ಮಾಡಿ ರಿಪೋರ್ಟ್ ಕೊಡಿ ಅಲಾಂಗ್ ವಿತ್ ತಾಲೂಕು ಆಫೀಸರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಮಾಡ್ತಾ ಇದ್ದೀವಿ. 1 ತಿಂಗಳೊಳಗಡೆ ಇದು ಕೊಡಬೇಕು ಅಂತ ಹೇಳಿದರು. 27ನೇ ತಾರೀಕು ಇದು ಹಿಯರಿಂಗ್ ಇದೆ. ಅಷ್ಟರೊಳಗೆ ನಾವು ವರದಿ ಕೊಡಬೇಕು. ಸರ್, ಈಗ ಇದು ಇನ್ನೂ ಉಳಿದ ಕಾರ್ಖಾನೆಗಳಿಗೆ ಯಾವ ಭೇಟಿ? ಇನ್ನೂ ಉಳಿದ ಈಗ ಒಂದು ದಿನದಲ್ಲಿ 18 ರೆಡ್ ಲಿಸ್ಟ್ ಇರೋ ಕಾರ್ಖಾನೆಗಳು ಭೇಟಿ ಕೊಟ್ಟು ಅಲ್ಲಿರುವಂಥದ್ದು ಪರಿಶೀಲಿಸಲಿಕ್ಕೆ ಆಗೋದಿಲ್ಲ. ಮತ್ತೊಂದು ದಿನಾಂಕವನ್ನು ನಾವು ಕೋರ್ಕೊಂಡು ಆ ದಿನಾಂಕ ನಾವು ವಿಸಿಟ್ ಮಾಡ್ತೀವಿ. ಆ ದಿನಾಂಕ ತಮಗೆಲ್ಲ ತಿಳಿಸ್ತೀವಿ ಅವಾಗ ಬರೋರು ಅಂತ. ಥ್ಯಾಂಕ್ ಯು. ಈಗ ಒಂದು ವಿಸಿಟ್ ಮಾಡಿದ್ವಲ್ಲ ಸ್ವಿಟಿಕ್ ಲ್ಯಾಬ್ ಅನ್ನುವಂಥದ್ದು ಇದಕ್ಕೂ ವಿಸಿಟ್ ಮಾಡಿದ್ದೀವಿ. ಅದರಲ್ಲೂ ಕೂಡ ಸ್ಪಿಟಿಕ್ ಲ್ಯಾಬ್ ಒಳಗಡೆ ಇರುವಂಥ ಒಂದು ಬೋರ್ವೆಲ್ ಮತ್ತು ಸ್ಪಿಟಿಕ್ ಲ್ಯಾಬ್ ಆಚೆ ಇರುವಂಥ ಬೋರ್ವೆಲ್ನಲ್ಲೂ ಕೂಡ ಅಂತರ್ಜಲ ಕಲುಷಿತ ಆಗಿದೆ ಇಲ್ಲವಾ ಅನ್ನೋದ್ರ ಬಗ್ಗೆ ಸ್ಯಾಂಪಲ್ಸ್ ತೆಗೆಯೋಕೆ ಹೇಳಿದೆ. ಸ್ಯಾಂಪಲ್ಸ್ ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೂ ಕೂಡ ವರದಿಯನ್ನು ಕೊಡ್ತಾರೆ. ಈವರೆಗೆ ನಾವು ಏನು ಭೇಟಿ ನೀಡಿದ್ದೀವಿ, ಈ ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್ ಏನು ಬರುತ್ತೆ, ವೇಸ್ಟೇಜ್ ಮಟೀರಿಯಲ್, ಅದನ್ನ ಡಿಸ್ಪೋಸ್ ಮಾಡಲಿಕ್ಕೆ ಒಂದು ರೀತಿ ರಿವಾಜ್ ಇದೆ, ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಅವರು ಆ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಇದು ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನ ಹರಿಸಿ ನೋಡಿದ್ವಿ. ಗ್ರೀನ್ ಲಿಸ್ಟ್ ಅಲ್ಲಿ ಬರೋದೇ ಆ ಕಾರ್ಖಾನೆಗೂ ಭೇಟಿ ಕೊಟ್ಟಿದೆ.
ಅದೇ ರೀತಿ ಈ 9 ಕಾರ್ಖಾನೆ ರೆಡ್ ಲಿಸ್ಟ್ ಇರೋ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಾವಿ ರ್ಯಾಡಿಸನ್ ಲ್ಯಾಬ್ಸ್ ಅಂತ ಒಂದು ಕಾರ್ಖಾನೆ ಇದೆ, ಅದು ಪಕ್ಕ ಇರೋದು ಒಂದು ಬಾವಿ, ಮತ್ತೆ ಸ್ಪ್ರಿಂಗ್ ಐಸ್ ಅನ್ನುವಂಥ ಒಂದು ಕಾರ್ಖಾನೆ ಇದೆಯಲ್ಲ ಅದರ ಬಳಿ ಇರುವಂಥ ಬೋರ್ವೆಲ್, ಅದು ಎರಡರ ವಾಟರ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಮಧ್ಯಾಹ್ನ ನಮ್ಮ ಎನ್ವಿರಾನ್ಮೆಂಟ್ ಆಫೀಸರ್ ಅವ್ರಿಗೆ ತಿಳಿಸಿದ್ದೀನಿ. ಅವ್ರು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ, ಅದನ್ನು ಕಲಬುರಗಿ ರಾಸಾಯನಿಕ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟು ಅದನ್ನ ಟೆಸ್ಟ್ ಮಾಡಿ ಅದು ಏನು ಭೂಮಿಯಲ್ಲಿ ಸಿಗುವಂಥ ನೀರಿನ ಇತರೆ ಸ್ವಚ್ಛ ನೀರಿನ ಏನು ಅದಕ್ಕೆ ಮಾಪನಕ್ಕೆ ಸರಿಯಾಗುತ್ತಾ, ಅದಕ್ಕೆ ಸರಿ ಇದೆ ಅನ್ನೋದನ್ನು ಅವ್ರು ವರದಿ ಕೊಡ್ತಾರೆ. ಅದೇ ರೀತಿ ಮತ್ತೆ ಈಗ ನಾವು ಈಗಷ್ಟೇ ಲಿಮಿಟೆಡ್ ಒಂದು ಮತ್ತೆ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್, ಇದೆರಡು ಕಾರ್ಖಾನೆಯವರು ವೇಸ್ಟ್ ಡಿಸ್ಪೋಸಲ್ಸ್ನ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತೆ ಈ ಸತ್ಯದೀಪ್ತ ಕಾರ್ಖಾನೆಯವರು ಪರ್ ಡೇ ಅವ್ರು ಹೇಳೋದ ಪ್ರಕಾರ 1 to 1.5 MT ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತ್ಯಾಜ್ಯವನ್ನು ಕೂಡ ಅವರು ಕಳೆದ 5 ತಿಂಗಳಿಂದ ಡಿಸ್ಪೋಸ್ ಮಾಡಿಲ್ಲ, ಅಲ್ಲೇ ಇಟ್ಕೊಂಡಿದ್ದಾರೆ. ಡಿಸ್ಪೋಸ್ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಯಾವುದೋ ಒಂದು ಸಂಸ್ಥೆ ಇದೆಯಂತೆ, ಎನ್ವಿರಾನ್ಮೆಂಟಿಂದ ಅಪ್ರೂವ್ ಆಗಿದೆ, ಈ ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಇದೆ ಬೋರ್ಡಿಂದ. ಅವರು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋದ್ರಿಂದ